ಸೊ ನಾವು ಬಿಗ್ ಸ್ಪ್ರಿಂಗ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ನೋಡ್ರಿ ನಾವು ಪಿಕ್ಚರ್ ರಾಕಿಗೆ ಬಂದೇವಿ. ನೋಡೋಣ ಇಲ್ಲಿ ಕ್ರೂಸ್ ಇರುತ್ತೆ. ನಾವು ಇವಾಗ ವೆದರ್ ಚಲೋ ಐತಿ, ಸ್ವಲ್ಪ ಬಿಸಿಲು ಐತಿ. ಇದು ನಮಗಲ್ಲಿ ಬಿಡ್ತಾರಿಲ್ಲ ಗೊತ್ತಿಲ್ಲ, ಕೇಳ್ತೀವಿ. ಇಲ್ಸಿ ಇವಾಗ ನಾವು ಕ್ರೂಸ್ ಟ್ರಿಪ್ಪಿಗೆ ಹೊಂಟೇವಿ. ಸೊ ನಾವು ಇವಾಗ ಪಿಕ್ಚರ್ ರಾಕ್ಸ್ ಕ್ರೂಸ್ ಟ್ರಿಪ್ಪಿಗೆ ಹೊಂಟೇವಿ. ಮಾತಾಡಕ್ಕೆ ಬರೋದು ನೋಡ್ರಿ ಗಾಳಿಗೆ, ಜಾಸ್ತಿ ಥಂಡಿ ಆಗ್ಬಿಟ್ಟೈತಿ ಈಗ ಇಲ್ಲೇ. ನೋಡ್ರಿ ಇದು ಟಿಕೆಟ್ ತೊಗೊಂಡೇವಿ. ಇವಾಗ ನಾವು ಇಲ್ಲಿ ಹೊಂಟೇವಿ ನೋಡಿ, ಇಲ್ಲಿ ನಿಂತಾರಲ್ಲ, ಇಲ್ಲಿ ಹೋಗ್ಬೇಕು ಇವಾಗ ನಾವು. ಸೊ ಅಲ್ಲಿ ಕ್ರೂಸ್ ಬರುತ್ತೆ. ಸೊ ಇದು 2 hours ಕ್ರೂಸ್ ಟ್ರಿಪ್ ಇದೆ. ಚಳಿ ಭಾಳ ಇರುತ್ತೆ ಅಂತ ಹೇಳ್ಯಾರ ಅಲ್ಲೇನು, ಹಿಂಗಾಗಿ ನಾವು ಆಲ್ರೆಡಿ ಪ್ಯಾಕ್ ಆಗೇವಿ. ಸೊ ನೋಡ್ರಿ ಇವಾಗ ಅಲ್ಲಿ ಹೋಗೋಣ. ಬರ್ರಿ. ಓಕೆ ನೋಡ್ರಿ, ನಮ್ದು ಕ್ರೂಸ್ ಟ್ರಿಪ್ ಶುರು ಆಯ್ತು. ಇವಾಗ ನಾವು ಟಿಕೆಟ್ ತೊಗೊಳುವಾಗ ಅವ್ರು ಹೇಳಿದ್ರು ನಮ್ಗೆ, ಅಲ್ಲಿ ನೀವು ಪ್ರಾಪರ್ ವಿಂಟರ್ ಜಾಕೆಟ್ ಹಾಕೋಬೇಕಂತಂದು, ಜಾಕೆಟ್, ಹ್ಯಾಂಡ್ ಗ್ಲೌಸ್, ಕ್ಯಾಪ್ ಇವನ್ನೆಲ್ಲ ಹಾಕೋಬೇಕಂತ ಹೇಳಿದ್ರೆ ಭಾಳ ಚಳಿ ಇರುತ್ತೆ ಅಲ್ಲಿ ಅಂತಂದು. ಅವ್ರು ಹೇಳಿದ್ದು ನಿಜಾನ ಹೌದು, ಭಾಳ ಅಂದ್ರೆ ಭಾಳ ಚಳಿ ಐತಿ. ಮತ್ತು ಇದು ಭಾಳ ಫಾಸ್ಟ್ ಹೋಗ್ತಿರ್ತೈತಲ್ಲ, ಹಿಂಗಾಗಿ ಇಲ್ಲಿ ವಿಂಡೂ ಭಾಳ ಇರುತ್ತೆ. ಇಷ್ಟೆಲ್ಲ ನಾವು ಹಾಕೊಂಡ್ರು ನಮಗೆ ಭಾಳ ಚಳಿ ಹತ್ತಕತ್ತಿಬಿಟ್ಟಿತ್ತು. ಒಂಥರ ಮಜಾ ಐತಿದೆ ಎಕ್ಸ್ಪೀರಿಯನ್ಸ್. ಓಕೆ ನೋಡಿಲ್ಲ, ಇವಾಗ ನಾವು ಏನು ಫಸ್ಟ್ ಪಾಯಿಂಟ್ ಏನೈತಲ್ಲ ಅಲ್ಲೇ ರೀಚ್ ಆದ್ವಿ. ನೋಡಿ ಎಲ್ಲಿಗಳು ಎಷ್ಟು ಚಂದ ಕಾಣತಾವ ನೋಡ್ರಿ, ಕಲರ್ ಇಲ್ಲಿಂದಂತೂ ಸೂಪರಾಗಿ ಕಾಣಕತ್ತಾವ. ಇದೇನೈತಲ್ಲ ಇದು ಲೈಟ್ ಹೌಸ್ ಅಂತಂದಿದೆ, ಈಸ್ಟ್ ಚಾನೆಲ್ ಲೈಟ್ ಹೌಸ್ ಅಂತಂದು. ಈಗ ನಾವು ಏನು ಕ್ರೂಸ್ನಾಗ ಹೊಂಟೇವಲ್ಲ, ನಮ್ಮ ಕ್ಯಾಪ್ಟನ್ ಇವು ಹೆಂಗೆ ಪ್ಲೇಸಸ್ ಬರ್ತಾವಲ್ಲ ಅವಾಗ ನಮ್ಗೆ ಹೇಳ್ತಾ ಇದ್ರು. ಸೊ ಇದು ನಮ್ದು ಫಸ್ಟ್ ಪಾಯಿಂಟ್. ಇವಾಗ ಈಗ ನಾವೇನು ಹೊಂಟೇವಲ್ಲ, ಇದು ಕ್ರೂಸ್ ಟ್ರಿಪ್, ಇದು 2 ತಾಸಿಂದ ಕ್ರೂಸ್ ಟ್ರಿಪ್ ಇದೆ. 40 miles ಆಗುತ್ತೆ. ಅಂದ್ರೆ ನಾವು ಹೋಗಿ ವಾಪಸ್ ಬರೋಕೆ 60ರಿಂದ 65 ಮೈಲ್ದ ಕ್ರೂಸ್ ಟ್ರಿಪ್ ಇದೆ. ನೋಡಿಲ್ಲ, ನಾವು ನೋಡ್ಬೇಕಾಗಿರೋ ಮೇನ್ ಅಟ್ರಾಕ್ಷನ್ಸ್ ಶುರು ಆಗೋದ ಇನ್ಮೇಲಿಂದ. ಇದು ನಾವೇನು ಹೊಂಟೇವಲ್ಲ ಈಗ, ಇದು ಲೇಕ್ ಸುಪೀರಿಯರ್ದಾಗ. ಈಗ ಲೇಕ್ ದಂಡಿಗೆ ಅದೇನು ಕಲ್ಲುಗಳು ಕಾಣಕತ್ತಾವಲ್ಲ, ಅವು ಬೇರೆ ಬೇರೆ ಲೈನ್ಗಳ ಬೇರೆ ಬೇರೆ ಮಿನರಲ್ಸ್ ಅವ. ಇವಾಗ ನಮ್ದು ಗೈಡ್ ಇವಾಗ ಏನು ಇದನ್ನ ಕ್ರೂಸ್ದ ಕ್ಯಾಪ್ಟನ್ ಇದ್ರಲ್ಲ, ಅವರು ಎಕ್ಸ್ಪ್ಲೇನ್ ಮಾಡಾಕತ್ತಿದ್ರು. ಇವಾಗ ರೆಡ್ ಅಂಡ್ ಆರೆಂಜ್ ಐರನ್, ಮತ್ತು ಬ್ಲೂ ಅಂಡ್ ಗ್ರೀನ್ ಕಾಪರ್, ಹಂಗ ಬ್ರೌನ್ ಅಂಡ್ ಬ್ಲ್ಯಾಕ್ ಮ್ಯಾಗ್ನಿಸ್, ಮತ್ತು ಎಲ್ಲೆಲ್ಲ ನಮಗೆ ವೈಟ್ ಕಾಣತ್ತಲ್ಲ ಅದೆಲ್ಲ ಲೈಮ್ ಸ್ಟೋನ್. ಈ ಥರದ್ದೆಲ್ಲ ಡಿಫ್ರೆಂಟ್ ಆಗಿ ಮಿನರಲ್ಸ್ ಅದಾವ. ಮಿನರಲ್ಸ್ ಇಂದ ಅದು ಕಲ್ಲು ಫಾರ್ಮ್ ಆಗೈತಿ ಅಂತ ಹೇಳಕತ್ತಿದ್ರು. ಹಿಂಗ ನಾವು ಇಲ್ಲಿ ಮೇಲಿಂದ ಹೈಕಿಂಗ್ನು ಮಾಡ್ಬೋದು. ಇಲ್ಲಿ ಅಲ್ಲಿ ಮೇಲೆಲ್ಲ ಹೈಕಿಂಗ್ನು ಮಾಡ್ತಾರೆ. ಬಟ್ ನಾವು ಇವತ್ತು ಹೈಕಿಂಗ್ ಮಾಡಕತ್ತಿಲ್ಲ, ಜಸ್ಟ್ ಇದು ಕ್ರೂಸ್ ಟ್ರಿಪ್ ಅಷ್ಟೇ ಮಾಡಕತ್ತೀವಿ. ಓಕೆ ನೋಡ್ರಿ, ಈಗ ಇದೇನು ಬಂತಲ್ಲ, ಇದು ಮಿನರಲ್ಸ್ ಕ್ಯಾಸಲ್ ಅಂತಂದು. ಅವ ಸಣ್ಣ ಏನು ಗುಹೆಗಳು ಕಾಣಕತ್ತಾವಲ್ಲ, ಅವ ಮಿನರಲ್ಸ್ ಕ್ಯಾಸಲ್ ಅಂತಂದ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವ. ಅದ ಮೇಲೆ ಅದ ಗುಡ್ಡ, ಕೆಳಗದ ಕಲ್ಲು, ಅದು ಡಿಫ್ರೆಂಟ್ ಕಲರ್ ಇರೋ ಕಲ್ಲುಗಳು, ಮತ್ತು ನೀರಿನ ಕಲರ್ ಅಂತೂ ಭಾಳ ಚಂದ ಐತಿ. ಎಷ್ಟು ಚಂದ ಕಾಣತೈತಿ ನೋಡ್ರಿ ಇದಂತೂ. This is the first of 3 sandy beaches.
ವಾವ್ ನೋಡ್ರಿ ಈ ಕಲ್ಲಂತೂ ಎಷ್ಟು ಚಂದ ಕಾಣತೈತಿ. ಅದೇನು ವರ್ಟಿಕಲ್ ಲೈನ್ಸ್ ಅದಾವಲ್ಲ ಅವ್ ರೆಡ್ ವೈಟ್ ಮತ್ತ ಕೆಳಗಿನ ಲೈನ್ ಬ್ಲ್ಯಾಕ್ ಮತ್ತ ಹಂಗ ಅದ ನೀರ್ ಎಲ್ಲಾ ಮಸ್ತ್ ಕಾಣತೈತಿ ನೋಡ್ರಿ. ಇಲ್ಲಿ ಅದೇನು ನಡಕ್ ಅದು ಅದು ಒಂದು ಕಲ್ಲು ಅದು ಒಂಥರ ಫಾರ್ಮ್ ಆಗೈತಿ. ಬಹಳ ಅಂದ್ರ ಬಹಳ ಚಂದ ಇತ್ತು ಖರೆ. ಅಂದ್ರ ಇದಕ್ಕೇನ್ ಹೆಸರು ಇಟ್ಟಾರಲ್ಲ ಅದನ್ನ ಕರೆಕ್ಟ್ ಆಗಿ ಇಟ್ಟಾರ ಅವ್ರ ಪಿಕ್ಚರ್ ರಾಕ್ ಅಂತಂದ. ಇವೆಲ್ಲಾ ಮಸ್ತ್ ಅಂದ್ರ ಒಂಥರ ವಾಲ್ ಪೇಪರ್ ಪಿಕ್ಚರ್ಸ್ ಎಲ್ಲಾ ತಕೊಂಡ್ರು ವಾಲ್ ಪೇಪರ್ ಪಿಕ್ಚರ್ಸ್ ತರಾನ ಕಾಣ್ತಾವ ಇವ. ಅದ ಮೇಲೆ ಇರೋ ಗಿಡಗಳ ಕಲ್ಲು ಮತ್ತ ನೀರ್ ಎಲ್ಲಾ ಕೂಡಿಸ್ಕೊಂಡ ಬಹಳ ಅಂದ್ರ ಬಹಳ ಚಂದ ಕಾಣತೈತಿ ನೋಡ್ರಿ ಇದು. ಅವ್ರು ಹೇಳಾಕತ್ತಿದ್ರ ಅಂದ್ರ ಈಗ ಕ್ಯಾಪ್ಟನ್ ಹೇಳಾಕತ್ತಿದ್ರ ಅಕಸ್ಮಾತ್ ವೆದರ್ ಸರಿ ಇಲ್ಲ ಅಂತಂದ್ರ ನಾವ್ ಇದ ಕ್ರೂಸ್ ಟ್ರಿಪ್ ನ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂತಂದ. ಅಂದ್ರೆ ಈಗ ಅವ ಅಲೆಗಳು ಏನದಾವಲ್ಲ ಅವು 8 ಫೀಟ್ ಮ್ಯಾಲೆ ದೊಡ್ಡ ದೊಡ್ಡ ಅಲೆಗಳು ಬರ್ತಾವಂತ. ಅವಾಗ ನಮ್ದು ಈ ಕ್ರೂಸ್ ಟ್ರಿಪ್ ಹೋಗಾಕ ಇದು ಸರಿ ಆಗಲ್ಲ ನಮಗ. ಹಿಂಗಾಗಿ ಆ ತರದ್ ಏನಾರ ಅಲೆಗಳ ಬರಾಕತ್ತಾವಂತ ನಮ್ಗೆ ಗೊತ್ತಾದ್ರೆ ನಾವು ಮುಂದ್ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಇದು ಬೀಚ್ ಅಲ್ಲಲ್ಲ, ಬೀಚ್ನಾಗ ಬರೋ ಅಲೆಗಳ ಬೇರೆ ಮತ್ತೆ ಲೇಕ್ಸ್ನಾಗ ಬರೋ ಅಲೆಗಳ ಬೇರೆ ಅಂತ ಹೇಳಾಕತ್ತಿದ್ರು ಅವ್ರು. ನೋಡ್ರಿ ಇಲ್ಲ ಎಷ್ಟು ಚಂದ ಕಾಣತಿದ್ದು. ಇದು ನೋಡ್ರಿ ಇದು ಕಲ್ಲಂತೂ ಸೂಪರ್ ಆಗೈತಿ. ಅಂದ್ರೆ ಇದು ಒಂದೇ ಲೈನ್ ಇಲ್ಲ, ಅದ್ರ ಮಿಕ್ಸ್ ಲೈನ್ ಅದಾವ ಇವಂತೂ. ಮತ್ತ ಇದ ಗ್ರೇಟ್ ಲೇಕ್ಸ್ ಏನೈತಲ್ಲ ಇದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ಸ್ ಇನ್ ದ ವರ್ಲ್ಡ್ ಬೈ ಏರಿಯಾ ಇದು. ನೋಡ್ರಿ ಇದು ಎಷ್ಟು ಚಂದ ಕಾಣತೈತಿ ನೋಡ್ರಿ. ಮತ್ತ ಅವ್ರು ಹೇಳಾಕತ್ತಿದ್ರ ಇಲ್ಲಿ ಕಲ್ಲುಗಳ ಮೊನ್ನೆ ಮೇದಾಗ ಒಂದ್ ಸ್ವಲ್ಪ ಬಿದ್ದಾವ ಅಂತಂದ. ಅಂದ್ರೆ ಇಲ್ಲೊಂಚೂರ ಮತ್ ಮುಂದೊಂದ್ ಕಡೆ ಒಂದ್ ಸ್ವಲ್ಪ ಬಿದ್ದಾವ ಅಂತ ಹೇಳಾಕತ್ತಿದ್ರ. ನಾವ್ ಈಗ ಹೋಗ್ತಾ ಇರೋದು ಇಂತಾದ ಒಂದು ಕ್ರೂಸ್ನಾಗ. ನಮ್ಮ ಹತ್ರ ಇದು ಬಾಜುಕ್ ಹೋಗ್ತಾ ಇರೋದು ವಾಪಸ್ ರಿಟರ್ನ್ ಹೊಂಟೈತದ. ನೋಡ್ರಿ ಇದು ಎಷ್ಟು ಚಂದ ಐತಿ ಕಲ್ಲು. ಇಲ್ಲಿ ಮಠ ಮಾತ್ರ ನಮಗ್ ನಡ್ಕೊಂತ ಬಂದ್ ನೋಡಾಕ್ ಮಾತ್ರ ಆಗಲ್ಲ. ನೋಡಿದ್ರು ನಾವು ಮ್ಯಾಲಿಂದ ನೋಡ್ಬೇಕು. ಬಟ್ ನಮ್ಗ ಇಲ್ಲಿ ಮಠ ಮಾತ್ರ ನಡ್ಕೊಂತ ನೋಡಾಕ್ ಮಾತ್ರ ಆಗದಲ್ಲ, ಅದ್ ಮಾತ್ರ ಖರೇನ. ನೋಡ್ರಿ ಇದು ಒಂದು ಅಟ್ರಾಕ್ಷನ್ ಇದೆ, ಲವರ್ ಸ್ಲೀಪ್ ಅಂತಂದ. ಇಲ್ಲಿ ಕಯಾಕಿಂಗ್ ಇವೆಲ್ಲ ಬರ್ತಾರ ನೋಡ್ರಿ. ಇಲ್ಲಿವರೆಗೂ ಕಯಾಕಿಂಗ್ ಮಾಡ್ಕೊಂತ ಬರ್ತಾರ. ಇದೇನದ ಅದ್ ನಡಕೈತಲ್ಲ ಅಲ್ಲಿ ಹಂಗಾಶ್ ಹೋಗ್ತಾರ. ಇದು ನಮ್ದು ಕ್ರೂಸ್ ಹೋಗಕ್ ಆಗಲ್ಲ ಅಲ್ಲಿ, ಅದ್ರದ್ದು ಹೈಟ್ ಕಡಿಮೆ ಐತಿ. ಬಟ್ ಈ ಕಯಾಕಿಂಗ್ ಮಾಡ್ಕೊಂಡ್ ಬರ್ತಾರಲ್ಲ ಅವ್ರು ಆ ಕಡೆಯಿಂದನ ಪಾಸ್ ಆಗಿ ಬರ್ತಾರಂತ. ಇಲ್ಲಿವರೆಗೂ ಬರ್ಬೇಕಂತಂದ್ರ ಅವ್ರ ಚಂದಗ ಅವ್ರಗ ಏನಂತಾರ ಅದಕ್ಕೆ ಸ್ವಿಮ್ಮಿಂಗ್ ಮಾಡಾಕ ಬರ್ಬೇಕ, ಇಲ್ಲ ಅಂತಂದ್ರ ನಡೆಯಲ್ಲ ನೋಡ್ರಿ. ಇಲ್ಲಿ ಅದು ಇನ್ನೊಂದ್ ಕಡೆ ಕಲ್ ಬಿದ್ದಿತ್ ಅಂತ ಹೇಳಿದ್ರಲ್ಲ, ಇದ ನೋಡ್ರಿ ಅದ್ ಕಲ್ಲು. ಇಲ್ಲಿನೂ ಒಂದ್ ಸ್ವಲ್ಪ ಕಲ್ ಬಿದ್ದಿತ್ತು ಅಂತ ಹೇಳಾಕತ್ತಿದ್ರು. ಓಕೆ, ನಮ್ ಕ್ಯಾಪ್ಟನ್ ಅಂತೂ ಈಗ ಅನೌನ್ಸ್ ಮಾಡಿದ್ರ ಇನ್ನು ಇಲ್ಲಿಂದ ಮುಂದ್ ಹೋಗಲ್ಲ ಅಂತಂದ. ಇನ್ನೂ 2 ಪಾಯಿಂಟ್ ನಮ್ದು ಮಿಸ್ ಆಯ್ತು, ಚಪಲ್ ರಾಕ್ ಮತ್ತೆ ಏನೋ ಫಾಲ್ಸ್ ಇತ್ತಂತ. ಸೊ ಅವೆರಡನ್ನ ನಾವು ನಮ್ದು ಮಿಸ್ ಆಯ್ತು ನೋಡೋದು ಈಗ. ಬಟ್ ಅವ್ರೇನ್ ಹೇಳಿದ್ರಂದ್ರೆ ನೀವು 80% ನೋಡಿರಿ, ಇನ್ನೊಂದು 20% ನಿಮ್ಗೆ ಮಿಸ್ ಆಯ್ತು. ಬಟ್ ವೆದರ್ ಸರಿ ಇಲ್ಲ, ವಿ ಆರ್ ಗೋಯಿಂಗ್ ಬ್ಯಾಕ್ ಅಂತಂದ್ರೆ ಇವರ ನೋಡ್ರಿ ನಮ್ದು ಈಗೇನು ಕ್ರೂಸ್ ಟ್ರಿಪ್ ಇತ್ತಲ್ಲ, ಈ ಕ್ಯಾಪ್ಟನ್ ಇವರ. ನಾವು ಕೆಳಗೆ ಬಂದು ಕುತ್ಕೊಂಡ್ವಿ, ಮ್ಯಾಲೆ ಇನ್ನೇನು ವಾಪಸ್ ಹೊಂಟಾರಲ್ಲ ಮತ್ತೆ ಅದನ್ನ ನೋಡುದು. ಮ್ಯಾಲೆ ಚಳಿ ಭಾಳ ಐತಿ ಅಂತಂದು ನಾವು ಕೆಳಗೆ ಬಂದು ಕುತ್ಕೊಂಡ್ವಿ ಇವಾಗ. ಭಾಳ ಚಳಿ ಇತ್ತು, ಮತ್ತು ಅಷ್ಟೇ ಚಂದ ಇತ್ತು ನೋಡೋಕೆ ರಾಕ್ಸ್ ಅದು. ಬಟ್ ಹಾಫ್ ಆಯ್ತು ಜಾಸ್ತಿ ಮಾಡಲಿಲ್ಲ. ಸೊ ಹೀಗಾಗಿ ನಾವು ಅರ್ಧ ಆಯ್ತು ಟಿಫನ್ ಮಾಡ್ತೀವಿ. ಚಳಿ ಮಾತ್ರ ಭಾಳ ಐತಿ. ಓಕೆ, ನಾವು ಇವಾಗ ಒಳಗಡೆ ಬಂದ್ವಿ. ಅಲ್ಲಿ ಹೊರಗಡೆ ಎಷ್ಟು ಗಾಳಿ ಇತ್ತಂತಂದ್ರೆ ನಾ ಏನ್ ಮಾತಾಡಿದ್ದ ಅದು ಕೇಳ್ಸಕತ್ತರನೇ ಇಲ್ಲ. ಹಿಂಗಾಗಿ ನಾವು ಮತ್ತೆ ಒಳಗ್ ಬಂದ್ವಿ, ಥಂಡಿ ಜಾಸ್ತಿ ಐತೆ ಅಂತಂದ. ಇಲ್ಲಿ ಒಂದು ಶಾಪ್ ಐತಿದ, ಇದು ಸೌವೆನಿರ್ ಶಾಪ್ ಇದೆ. ಇಲ್ಲೆಲ್ಲ ನೋಡ್ರಿ ಟೀ ಶರ್ಟ್, ಕ್ಯಾಪು, ಮತ್ತ ಇದು ಪಿಕ್ಚರ್ ರಾಕ್ ಇಂದ ಏನೋ ಒಂಥರ ಗಿಫ್ಟಿಗೆ ಐಟಮ್ಸ್ ಎಲ್ಲ ಮಾಡ್ಯಾರ ನೋಡ್ರಿ. ಇಲ್ಲಿ ಇವೆಲ್ಲ ಗಿಫ್ಟ್ ಐಟಮ್ಸ್, ಇವನ್ನೆಲ್ಲ ತಗೊಳ್ಬಹುದು. ನಾವ್ ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು. ನಾವು ಆವಾಗ್ಲೇನು ಟಿಕೆಟ್ ತಗೊಳ್ಳುವಾಗ ನಾವು ಇಲ್ಲೇ ಬಂದಿದ್ವಿ, ಇಲ್ಲಿಂದನೇ ನಾವು ಹೋಗಿದ್ವಿ ನೋಡಿ. ಇಲ್ಲಿ ಇವೆಲ್ಲ ಜ್ಯುವೆಲರ್ಸ್ ಎಲ್ಲ ಅದಾವ. ನಾನು ಅವಾಗ್ಲೇ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಇವ್ರೇನೋ ಇವಾಗ ಒಂದ್ ಸ್ವಲ್ಪ ಪರ್ಚೇಸ್ ಮಾಡ್ಕೊಂತ ನಿಂತಾರ ಇಲ್ಲಿ. ತಗೊಂಡ್ರಿ ತೋರ್ಸ್ಬಿ ನಮಿಸ್ತಾ. ಈಗೇನೋ ಯೂನಿಕಾರ್ನ್ ತಗೊಂಡ್ಲ. ಈಗ ನಾವು ರೂಮಿಗೆ ಹೋಗ್ತೇವಿ. ಈಗ ಇಲ್ಲಿಂದ ನಾವು ಸೀದಾ ರೂಮಿಗೆ ಹೋಗ್ತೇವಿ ಇವಾಗ. ಸೂಪರ್ ವಿನ್.
ಚಂದ ಮಾಡದೀಪ ನವಿ ಹೋಗ ನೀರೊಳಗೆ ಹೋಗ ಸೊ ನಾವು ಪಿಕ್ಚರ್ ರಾಕ್ಸಿಂದ ನಾವು ಹೋಟೆಲಿಗೆ ಬಂದ್ವಿ ಮತ್ತೆಲ್ಲೂ ಹೋಗಲಿಲ್ಲ ಚಳಿ ಭಾಳ ಇತ್ತು ಲಘುನ ಹೋಟೆಲಿಗೆ ಬಂದುಬಿಟ್ವಿ ಲಘು ಅನ್ನೋರು ಅಂದ್ರೂ ಒಂದು 6 ಗಂಟೆ ಆಯ್ತು ನಾವು ಇಲ್ಲಿ ಬರೋಷ್ಟೊತ್ತಿಗೆ ಸೊ ಬಂದ ಚೆಕ್-ಇನ್ ಮಾಡಿ ಇವಾಗ ಫ್ರೆಶ್ ಆಗಿ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು ಹಿಂಗಾಗಿ ಇವರು ಸ್ವಿಮ್ಮಿಂಗ್ ಮಾಡ್ತೇನೆ ಅಂದರೆ ಕರ್ಕೊಂಬಂದಿವಿ ಇಲ್ಲಿ ನವಿ ಚಲೋ ಐತೆ ಸ್ವಿಮ್ಮಿಂಗ್ ಎಂಜಾಯ್ ಮಾಡಿ ಸೊ ಮತ್ತು ಇವತ್ತು ನೋಡಿರೋದ ನಾವು ಬಿಗ್ ಸ್ಪ್ರಿಂಗ್ ಆಯ್ತಾ ಮತ್ತು ಪಿಕ್ಚರ್ ವಾಕ್ ಆಯ್ತಾ ಎರಡೂ ಮಸ್ತ್ ಇತ್ತು ಇಲ್ಲ ಇದು ನೋಡ್ರಿ ಇದ ಪಿಕ್ಚರ್ ವಾಕ್ ನಾವು ಇವತ್ತು ನೋಡಿದ್ದ ಇದು ಕವರ್ ಆಯ್ತು ನಮಗೆ ಬಟ್ ಇಲ್ಲಿ ಹೋಗೋಕ್ಕಾಗಲಿಲ್ಲ ಅದು ಮುಂದೆ ನೆಕ್ಸ್ಟ್ ಟ್ರಿಪ್ ಇಲ್ಲಿತ್ತು ಒಂದು ಫಾಲ್ಸ್ ಐತೆ ಅಂತ ಹೇಳಿದ್ರು ಇಲ್ಲಿತ್ತದ ಬಟ್ ಅಲ್ಲಿ ಅದು ಆ್ಯಕ್ಚುಲಿ ವೆದರ್ ಸರಿ ಇಲ್ಲ ಅಂತಂದು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಬಟ್ ಸ್ಟಿಲ್ ನಾವು ಏನು ನೋಡಿದ್ವಲ್ಲ ಈಗ ಪಿಕ್ಚರ್ ವಾಕ್ ಇದು ಚಲೋ ಇತ್ತು ಮಸ್ತ್ ಇತ್ತು ಎಂಜಾಯ್ ಮಾಡಿದ್ವಿ ಇಲ್ಲಿ ಆ್ಯಕ್ಚುಲಿ ವೆದರ್ ಸರಿ ಇಲ್ಲ ಅಂತಂದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ರೈಡ್ ಕ್ರೂಸ್ ಟ್ರಿಪ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್